ಭೋವಿ ಸಮಾಜಕ್ಕೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ಕಲರ್ಸ್ ಕನ್ನಡ ಟಿವಿ ಚಾನೆಲ್ ಮೇಲೆ ಕೇಸ್ ದಾಖಲು. ಆನೇಕಲ್ ತಾಲೂಕಿನ ಸಿದ್ದನಪಳ್ಳಿ ಗ್ರಾಮದ ನಿವಾಸಿ ಹಾಗೂ ಭೋವಿ ಸಮಾಜದ ರಾಜ್ಯಾಧ್ಯಕ್ಷ ಗೌತಮ್ ವೆಂಕಿ ದೂರು. ಕಲರ್ಸ್ ಕನ್ನಡ ಟಿವಿ ಚಾನೆಲ್ನಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರವಾಗುವ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟನಾಗಿ ನಟಿಸಿರುವ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಚಿಕ್ಕಹಳ್ಳಿ ಗ್ರಾಮದ ನಿವಾಸಿ ಹುಲಿ ಕಾರ್ತಿಕ್ ಎಂಬುವನು ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಗಿಚ್ಚಿ ಗಿಲಿಗಿಲಿ ಹಾಸ್ಯ ಕಾರ್ಯಕ್ರಮವೊಂದರಲ್ಲಿ ಯಾವುದೋ ರೋಡ್ನಲ್ಲಿ ಬಿದ್ದಿರುವ ಒಡ್ಡ ಇದ್ದಂಗೆ ಇದ್ದಾನೆ ಎಂದು ಕೀಳಾಗಿ ಬೈದು ಭೋವಿ ಸಮಾಜಕ್ಕೆ ಅವಮಾನ ಮಾಡಿರುವುದಾಗಿ ರಿಯಾಲಿಟಿ ಶೋನಲ್ಲಿ ಕಂಡುಬಂದಿದ್ದು, ಕೂಡಲೇ ಈತನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಆತನನ್ನು ಬಂಧಿಸಿ ಭೋವಿ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಾಗಿ ಇಂದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತಾರೆ. ಇನ್ನು ಈ ಪ್ರಕರಣ ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಾರದೇ ಇರುವ ಕಾರಣ ಬ್ಯಾಡರಾಯನಪುರ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿರುತ್ತದೆ ಎಂದು ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿರವರು ತಿಳಿಸಿದ್ದಾರೆ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಸುಮಾರು ಲಕ್ಷಾಂತರ ಜನ ಭೋವಿಗಳಿದ್ದು ಇವತ್ತು ಕೂಲಿನಲ್ಲಿ ಮಾಡಿಕೊಂಡು ಇವತ್ತು ಕಷ್ಟಪಟ್ಟು ಅವರ ಪಾಡಿಗೆ ಅವರು ಜೀವನ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಹುಲಿ ಕಾರ್ತಿಕ್ ಎಂಬ ಆತನು ಒಂದು ಗಿಲ್ಲಿ ಗಿಚ್ಚಿ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಮಾಡುವಂಥ ಸಮಯದಲ್ಲಿ ನಮ್ಮ ಸಮುದಾಯದ ಬಗ್ಗೆ ಹೀನಾಯವಾಗಿ ಕೀಳಾಗಿ ಒಬ್ಬ ರೋಡಲ್ಲಿ ಬಿದ್ದಿರೋ ಒಡ್ಡ ಇದ್ದಂಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ವಚ್ಛವಾಗಿ ಮಾತಾಡಿದ್ದಾನೆ. ನಮ್ಮ ಸಮುದಾಯಕ್ಕೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಹಿಂದೆ ಒಂದು ಸಾರಿ ಸಿಹಿಕೈ ಚಂದ್ರು ಅವರು ಕೂಡ ಅದೇ ಚಾನಲಲ್ಲಿ ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ಆನೇಕಲ್ ಸ್ಟೇಷನಲ್ಲಿ ನಾವು ಮೊದಲು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಪದೇ ಪದೇ ನಮ್ಮ ಸಮುದಾಯನ ಹೀಯಾಳವಾಗಿ ಮಾತಾಡ್ತಾ ಇದ್ದಾರೆ, ಕಣ್ಣಮ್ಮಾಗಿ ನೋಡ್ತಾ ಇದ್ದಾರೆ. ಅವರು ನಮ್ಮನ್ನು ಜಾತಿ ಬೈಯೋದಕ್ಕಿಂತ ಹೀನವಾಗಿ ನಮ್ಮ ಸಮುದಾಯನ ಚಾನಲ್ಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ. ಆ ವಿಚಾರವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಬೇಕಂತ ಬಂದು ಆನೇಕಲ್ ಸ್ಟೇಷನ್ ಮುಂಭಾಗದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅವರು ಚಾನಲನ್ನು ರದ್ದು ಮಾಡಬೇಕು. ಅವರು ಓನರ್ ಯಾರಿದ್ದಾರೆ, ಆ ಮಾಲೀಕರು ಯಾರಿದ್ದಾರೆ, ಅವರನ್ನು ಆ ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕಂದರೆ ಪದೇ ಪದೇ ಆ ಚಾನಲ್ನಲ್ಲಿ ನಮಗೆ ಅವಮಾನ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯ ಕಂಡ್ರೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಆಗ್ತಾಯಿದೆ. ಬೇರೆ ಸಮುದಾಯಗಳು ಇವತ್ತು ಸೋದರತ್ವದಿಂದ ನಾವು ಬದುಕ್ತಾ ಇದ್ದೀವಿ. ಆ ಚಾನಲ್ಗಳಲ್ಲಿ ಒಬ್ಬ ಕಲಾವಿದ ಕಾಸಿಗೋಸ್ಕರ ಅವನು ಸಾಹಿತ್ಯ ಕಾಸಿಗೋಸ್ಕರ ಇವತ್ತು ಅವನು ಒಬ್ಬ ಕಲಾವಿದ ಮಾತಾಡಬೇಕಂತ ಯಾವ ರೀತಿ ಮಾತಾಡ್ತಾರೆ, ಕಾಸು ಕೊಡ್ತಾರೆ ಅಂದರೆ ಯಾವ ರೀತಿ ಬೇಕಾದರೂ ಮಾತಾಡ್ತಾ ಇದ್ದಾರೆ. ಇವತ್ತು ನಮಗೆ ಎಲ್ಲ ಚಾನಲ್ಗಳಲ್ಲಿ ಒಂದಲ್ಲ ಎರಡಲ್ಲ, ಒಂದು ಸಾರಿ ಉಪೇಂದ್ರ ಮಾತಾಡ್ತಾರೆ, ಒಂದು ಸಮುದಾಯಕ್ಕೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಚಾನಲಲ್ಲಿ ಅದೇ ರೀತಿ ಎಲ್ಲ ಚಾನಲ್ಗಳಲ್ಲಿ ಈ ರೀತಿ ಇವತ್ತು ಅವ್ರಿಗೆ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯಗಳನ್ನು ಹೀನಾಯವಾಗಿ ನೋಡೋದನ್ನು ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅವ್ರು ಏನಾದರೂ ಲೈಸೆನ್ಸ್ ರದ್ದು ಮಾಡಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಇವತ್ತು ನಾವು ಆನೇಕಲಲ್ಲಿ ಕರ್ನಾಟಕ ಭೋವಿ ಸಂಘರ್ಷ ಸಮಿತಿಯಿಂದ ಇವತ್ತು ಮೊದಲನೇದಾಗಿ ಇಲ್ಲಿ ಕಾರ್ಯಕ್ರಮವನ್ನು ಪ್ರತಿಭಟನೆ ಮೂಲಕವಾಗಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ. ಜೈ ಭೀಮ್.